ಗ್ರಾಹಕರ ಮುಷ್ಕರದಿಂದಾಗಿ ರೇಷನ್ ಸರಬರಾಜಾಗ್ತಾ ಇಲ್ಲ. ಹೀಗಾಗಿ ಜನರು ಟೆನ್ಷನ್ ಅಲ್ಲಿದ್ದಾರೆ. ಬಡವರಿಗೆ 10 ಕೆಜಿ ಅಕ್ಕಿ ತಲುಪದೆ ಈಗ ಸಂಕಷ್ಟ ಎದುರಾಗಿದೆ. ಹಣ ನೀಡ್ತಾ ಇಲ್ಲ ಸರ್ಕಾರ ಲಾರಿ ಮಾಲೀಕರಿಗೆ. ಹೀಗಾಗಿ ಬಡವರು ಕಂಗಾಲಾಗಿದ್ದಾರೆ. ಗುತ್ತಿಗೆದಾರರಿಗೆ ಹಣ ಕೊಟ್ಟಿಲ್ಲ, ರೇಷನ್ ಸಿಗ್ತಾ ಇಲ್ಲ. ಬಡವರು ಎಲ್ಲಿ ಹೋಗಬೇಕು ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಜನ. ರಾಜ್ಯ ಸರ್ಕಾರ ಪ್ರತಿಯೊಂದು ಬಡ ಕುಟುಂಬಗಳಿಗೆ ಹಂಚಬೇಕಾದಂಥ ರೇಷನ್ ಇವತ್ತಿನ ದಿವಸ ಮನೆಯನ್ನು ಸೇರ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಸರ್ಕಾರ ಆ ರೇಷನನ್ನು ಸರಬರಾಜು ಮಾಡತಕ್ಕಂಥ ಗುತ್ತಿಗೆದಾರರ ಸಂಘಕ್ಕೆ ಬಾಕಿ ಉಳಿಸಿಕೊಂಡಿರುವಂಥದ್ದು. ಕಳೆದ 3-4 ತಿಂಗಳಿಂದ ಏನು ಬಾಕಿಯನ್ನು ಉಳಿಸಿಕೊಂಡಿದ್ದು, ಹೀಗಾಗಿ ಏನಂತಂದರೆ ಅವರು ಮುಷ್ಕರ ಕೇಳಿದಿರುವಂಥದ್ದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಏನಂತಂದರೆ ಯಾವುದೇ ರೀತಿಯಾದಂಥ ರೇಷನ್ ಬಟವಡೆ ಆಗಿಲ್ಲ. ಹೀಗಾಗಿ ಬಡ ಕುಟುಂಬಗಳು ಇದರಿಂದ ತೊಂದರೆಯನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ಸ್ವತಃ ಏನಂತಂದರೆ ಬಾಗಲಕೋಟೆಯ ನಾಗರಿಕರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋಂಥದ್ದನ್ನು ನಾವು ಮೇಡಮ್ ಇವತ್ತಿನ ದಿವಸ ಏನಂತಂದ್ರೆ ರಾಜ್ಯ ಸರ್ಕಾರ ಈ ರೇಷನನ್ನು ಸರಬರಾಜು ಮಾಡುವಂಥ ಗುತ್ತಿಗೆ ಸಂಘಕ್ಕೆ ಹಣ ಕೊಡದೇ ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅವರು ಮುಷ್ಕರ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ರೇಷನ್ ಬಟವಾಡೆ ಆಗಿಲ್ಲ. ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಮುಖ್ಯವಾಗಿ ಏನಿಲ್ರಿ, ಈಗ ಬಡವರು 1ನೇ ತಾರೀಕು ಬಂತಂದ್ರೆ ರೇಷನ್ ಸಿಗ್ತೈತೆ ಅಂತೇಳಿ ಕಾದು ಕುಂತಿರ್ತಾರೆ. ಯಾಕಂದ್ರೆ ಮಧ್ಯಮ ವರ್ಗದವ್ರಾತು ಬಡ್ರಿಗೆ ಆಯ್ತು ಆಧಾರ ಇರ್ತೈತಿ. ಇವರು ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಎಲ್ಲ ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡೈತಿ, ಆ ಗ್ಯಾರಂಟಿಗಳು ಬಡ್ರಿಗೆ ತಲುಪಾತಿಲ್ಲ. ಮೊದಲೇದಾಗಿ ಇವ್ರು 10 ಕೆಜಿ ಅಕ್ಕಿ ಅಂತ ಬಾಯಿ ಬಿಟ್ಟರೆ ಬರೀ ಸಿದ್ದರಾಮಯ್ಯನವ್ರು ಏನು ಹೇಳ್ತಿದ್ರಲ್ಲ, ಅದು ಜನರಿಗೆ ತಲುಪ್ತಾ ಇಲ್ಲ. ಈಗ ರೇಷನ್ ಅಂಗಡಿಗಳು 1ನೇ ತಾರೀಕು ಅಂತನ ಸ್ಟಾರ್ಟ್ ಆಗಬೇಕಾಗಿತ್ತು. ಯಾಕೆ ಬಂದಾಗ್ಯಾವು ಅಂತಂದು ಗುತ್ತಿಗೆದಾರಿಗೇನ ರೊಕ್ಕ ಬಿಡುಗಡೆ ಮಾಡಿಲ್ಲ ಅಂತ. ಇದು ಯಾ ನ್ಯಾಯ ರೀ? ಆ ಸರ್ಕಾರದವರು ಗುತ್ತಿಗೆದಾರಿಗೆ ಕೊಡ್ಲಿಕ್ಕಂದ್ರೆ ಗುತ್ತಿಗೆದಾರು ತಂದು ರೇಷನ್ ಅಂಗಡಿಗೆ ಹಾಕ್ಲಿಲ್ಲ ಅಂದ್ರೆ ರೇಷನ್ ಅಂಗಡಿಯವರು ಬಡ್ರಿಗೆ ಹಂಚ್ತಿರ್ತಾರೆ. ಅದು ಬರಲಿಲ್ಲ ಅಂದ್ರೆ ಇದು ಯಾ ನ್ಯಾಯ? ಬಡ್ರು ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು? ಹೋಗೇನೋ ಗೌರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ ಹೋಗಿ ಕೇಳೋಕ್ಕಾಗಂಗಿಲ್ಲ. ನಿರೀಕ್ಷೆಯಲ್ಲಿರ್ತಕ್ಕಂಥ ಎಷ್ಟೋ ಜನರಿಗೆ ಇವತ್ತು ವಿತರಣೆ ಆಗಿಲ್ಲ ರೇಷನ್. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದಕ್ಕೆ ಕಾರಣ ಅಂತಂದ್ರೆ ಇವ್ರೇನು ಗ್ಯಾರಂಟಿಯನ್ನು ಕೊಟ್ಟು ಮನೆಯೊಳಗೆ ಖಾಲಿ ಕೂತಿರೋಂಥ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕ್ತೇವೆ ಅಂತೇಳಿ ಅದನ್ನೂ ಸುಮಾರು ತಿಂಗಳದಿಂದ ಹಾಕಿಲ್ಲ. ಈಗ ಒಂದನೇದ್ದು. ಆಮೇಲೆ ಇಷ್ಟು ವರ್ಷ ಏನು 2,2 ಸಾವಿರ ಸುಮ್ಮನೆ ಮನೆಯೊಳಗೆ ಕೂತು ಹಾಕಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿರ್ತದೆ. ಯಾಕಂದ್ರೆ ಸಿದ್ದರಾಮಯ್ಯ ತನ್ನ ಮನೆಯಿಂದಂತೂ ಏನು ಕೊಡ್ಲಿಕ್ಕತ್ತಿಲ್ಲ, ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕತ್ತಿರೋವಂತಹದ್ದು ಅದೊಂದು. ಆಮೇಲೆ ಇನ್ನು ಬಸ್ಸಿಗೆಲ್ಲ ಫ್ರೀ ಮಾಡಿಟ್ಟು ಅಲ್ಲೇ ನಮಗೆ ಮರ್ಯಾದೆನೇ ಇಲ್ಲ ಥರ, ಹೆಣ್ಮಕ್ಳಿಗೆ ಮರ್ಯಾದೆನೇ ಇಲ್ಲ ಥರನೂ ಮಾಡಿದ್ದಾರೆ. ಮತ್ತು ಬಸ್ಸುಗಳು ಕಡಿಮೆ ಆಗಿದ್ದಾವ, ತುಂಬಿ ಬರ್ತಾವ, ನಿಲ್ಲುವುದಿಲ್ಲ. ಆಮೇಲೆ ಬಸ್ನೊಳಗೂ ನಮಗೆ ಮರ್ಯಾದೆ ಕಡಿಮೆ ಆಗ್ಲಿಕ್ಕತ್ತದ. ಹೀಗಾಗಿ ಅದ್ರ ಬದಲಿ ಗ್ಯಾರಂಟಿಗಳನ್ನು ನಿಲ್ಲಿಸಿ ಇಲ್ಲಿ ಯಾರು ಕೆಲಸ ಮಾಡ್ಲಿಕ್ಕತ್ತಾರೋ ಅಂತಹ ಈ ಸರಬರಾಜು ಸಿಬ್ಬಂದಿಗೆ ಮತ್ತು ದುಡ್ಡು ಕೊಡದೇ ಇದ್ರೆ ಅವ್ರದ್ದು ಮನೆ ನಡಿಬೇಕು, ಸಂಸಾರ ನಡಿಬೇಕು. ಅವರು ದುಡ್ಡು ಬರಲರ್ತು ನಾವು ರೇಷನ್ ಅಂಗಡಿಗೆ ತಂದು ಹಾಕೋಣ ಅಂತ ಹೇಳಿ ಅವ್ರು ತಂದು ಹಾಕಿಲ್ಲ. ಇದು ಅವ್ರು ಮಾಡ್ಲಿಕ್ಕತ್ತಿರೋದು ನ್ಯಾಯ, ಅದು ಕರ್ನಾಟಕ ಸರ್ಕಾರ ಮಾಡ್ಲಿಕ್ಕತ್ತಿದ್ದು ಅನ್ಯಾಯ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.